ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕಾಲ್ನಡಿಗೆ ಹೆಜ್ಜೆ ಆಗ್ತಾ ಇದ್ದೀರಿ, ಏನಕ್ಕೆ ಸರ್ ಈ ಹೆಜ್ಜೆ? ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಈ ಪ್ರಕೃತಿ ವಿಕೋಪದಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ನಮ್ಮ ರಾಜ್ಯದಲ್ಲಿ ಮೊನ್ನೆ ಪ್ರವಾಹ ಬಂದು 10 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವೈಮಾನಿಕ ಸಮೀಕ್ಷೆಗೆ ಹೋಗಿದ್ದೆ ನಾನು. ಯಾಕೆ ಆಗ್ತಾ ಇದೆ? ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆ, ವನ್ಯಜೀವಿಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ, ಅನೇಕ ಸಲ ಅಸಹಜ ಸಾವುಗಳಾಗ್ತದೆ. ಇವತ್ತು ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯಮಯ ತಾಣವಾದಂಥ ಪಶ್ಚಿಮ ಘಟ್ಟ, ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತು ಮುಂದಿನ ಪೀಳಿಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ, ನಾವೆಲ್ಲ ಸಮಾಧಾನವಾಗಿ ಬದುಕಬೇಕು ಅಂತ ಹೇಳಿದರೆ ಪರಿಸರ, ಪ್ರಕೃತಿ, ಅರಣ್ಯ ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 71ನೇ ವನ್ಯಜೀವಿ ಸಪ್ತಾಹಕ್ಕೆ, ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ವಾರದವರೆಗೆ ಅನೇಕ ಕಾರ್ಯಕ್ರಮಗಳು ಮಾಡ್ತೇವೆ. ಏನು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಚಿಣ್ಣರ ವನದರ್ಶನ, ಈ ಚಿಣ್ಣರ ವನದರ್ಶನದ ಮುಖಾಂತರ ನಾವು ಮಕ್ಕಳಲ್ಲಿ ಇವತ್ತೇನು ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಎಷ್ಟು ಪ್ರಭೇದಗಳಿದ್ದಾವೆ, ಸಸ್ಯಗಳಿದ್ದಾವೆ, ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯುವ ಸಮೂಹವನ್ನು ಇದರಲ್ಲಿ ಯಾವ ರೀತಿ ಒಳಗೊಳ್ಳುವಿಕೆ ಮಾಡಿಕೊಳ್ಳಲಾಗಿದೆ ಸರ್? ನೋಡಿ, ಯುವಕರಲ್ಲಿ ಈಗ ಅವರು ಜಾಗೃತರಾಗ್ತಾ ಇದ್ದಾರೆ. ಅರಣ್ಯ ಹಸಿರು ಹೊದಿಕೆ ಕಡಿಮೆ ಆಗೋದ್ರಿಂದ ಏನೇನು ಅನಾಹುತಗಳಾಗಿದ್ದಾವೆ ನಾವು ನೋಡಿದ್ದೀವಲ್ಲ. ಗುಡ್ಡ ಕುಸಿತ ಆಗಿದೆ, ಜಾಗತಿಕ ತಾಪಮಾನ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತದೆ, ಸುನಾಮಿ ಬರ್ತದೆ. ಇವತ್ತು ಈ ಮಾಲಿನ್ಯದಿಂದ ಅನೇಕ ರೋಗಗಳು ಬರ್ತವೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವೆಲ್ಲ ತಡಿಬೇಕಲ್ಲ. ಇವತ್ತು ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು? ಇವತ್ತು ಅದಕ್ಕೆ ಈ ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅಲ್ಲಿ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈಗ ನೋಡಿ, ಉದಾಹರಣೆಗೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೀವಿ. ಪ್ಲಾಸ್ಟಿಕ್ ಏನಿದೆ, ಪ್ಲಾಸ್ಟಿಕ್ ನೀರಲ್ಲಿ ಕರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಹೀಗಾಗಿ ಇದು ಸುಟ್ಟಾಕ್ಬಿಟ್ರೆ ವಿಷ ಬರ್ತದೆ ಹೊರಗಡೆ. ಆ ವಿಷಕಾರಿ ಇವತ್ತು ಏನು ಗಾಳಿ ಸೇವನೆ ಮಾಡೋದ್ರಿಂದ ಅನೇಕ ರೋಗಗಳು ಬರ್ತವೆ. ಹೀಗಾಗಿ ಇದೆಲ್ಲ ಆಗಬಾರ್ದು ಅಂತ ಹೇಳಿದರೆ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ, ಉಪಯೋಗ ಮಾಡೋದಿಲ್ಲ. ಇವತ್ತು ಬಟ್ಟೆ ಒಂದು ನಾವು ಏನು ಚೀಲ ಉಪಯೋಗ ಮಾಡ್ತೀವಿ ಅನ್ನೋಂಥ ಸಂಕಲ್ಪ ಮಾಡುವಂಥದ್ದು ಅವಶ್ಯಕತೆ ಇದೆ. ಈಗ ಮುಂದೆ ಉದಾಹರಣೆಗೆ ನಮ್ಮಲ್ಲಿ ದೀಪಾವಳಿ ಬರುತ್ತೆ, ಪಟಾಕಿ ಹಾರಿಸ್ತೀವಿ. ಈ ಪಟಾಕಿಯಿಂದ ಏನೇನು ಅನಾಹುತ ಆಗ್ತದೆ ನೋಡಿದ್ದೀವಲ್ಲ. ಇವತ್ತು ಯಾವ ರೀತಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಹಸಿರು ಪಟಾಕಿ ಹಾರಿಸಬಾರ್ದು. ಪಟಾಕಿ ಒಂದು ವೇಳೆ ಹಾರಿಸಲೇಬೇಕು ಅಂದರೆ ಹಸಿರು ಪಟಾಕಿ ಹಾರಿಸಬೇಕು ಅನ್ನೋಂಥದ್ದು ಸಂಕಲ್ಪ ಮಾಡಬೇಕು. ಇವೆಲ್ಲ ವಿಷಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ವಿದ್ಯಾರ್ಥಿನಿಯರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಸಪ್ರಶ್ನೆ, ವಿವಿಧ ಸ್ಪರ್ಧೆಗಳು ಏರ್ಪಾಡು ಮಾಡಿದ್ದೇವೆ, ಅದರಲ್ಲಿ ಬಹುಮಾನ ಕೊಡ್ತೀವಿ. ಈ ಎಲ್ಲ ರೀತಿಯಿಂದಲೂ ಇವತ್ತು ಪ್ರಕೃತಿ ಪರಿಸರ ಉಳಿಸುವಂಥದ್ದಕ್ಕೆ ನಾವು ಸಂಕಲ್ಪ ಅಂದರೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಪರಿಸರ ಸಂರಕ್ಷಣೆಗಾಗಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಧಾರ ಕನ್ನಡ, ಬೆಂಗಳೂರು. ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕಾಲ್ನಡಿಗೆ ಹೆಜ್ಜೆ ಆಗ್ತಾ ಇದ್ದೀರಿ, ಏನಕ್ಕೆ ಸರ್ ಈ ಹೆಜ್ಜೆ? ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಈ ಪ್ರಕೃತಿ ವಿಕೋಪದಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ನಮ್ಮ ರಾಜ್ಯದಲ್ಲಿ ಮೊನ್ನೆ ಪ್ರವಾಹ ಬಂದು 10 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವೈಮಾನಿಕ ಸಮೀಕ್ಷೆಗೆ ಹೋಗಿದ್ದೆ ನಾನು. ಯಾಕೆ ಆಗ್ತಾ ಇದೆ? ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆ, ವನ್ಯಜೀವಿಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ, ಅನೇಕ ಸಲ ಅಸಹಜ ಸಾವುಗಳಾಗ್ತದೆ. ಇವತ್ತು ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯಮಯ ತಾಣವಾದಂಥ ಪಶ್ಚಿಮ ಘಟ್ಟ, ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತು ಮುಂದಿನ ಪೀಳಿಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ, ನಾವೆಲ್ಲ ಸಮಾಧಾನವಾಗಿ ಬದುಕಬೇಕು ಅಂತ ಹೇಳಿದರೆ ಪರಿಸರ, ಪ್ರಕೃತಿ, ಅರಣ್ಯ ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ
71ನೇ ವನ್ಯಜೀವಿ ಸಪ್ತಾಹಕ್ಕೆ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ವಾರದವರೆಗೆ ಅನೇಕ ಕಾರ್ಯಕ್ರಮಗಳು ಮಾಡ್ತೇವೆ. ಏನು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಚಿಣ್ಣರ ವನದರ್ಶನ, ಈ ಚಿಣ್ಣರ ವನದರ್ಶನದ ಮುಖಾಂತರ ನಾವು ಮಕ್ಕಳಲ್ಲಿ ಇವತ್ತೇನು ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಎಷ್ಟು ಪ್ರಭೇದಗಳಿದ್ದಾವೆ, ಸಸ್ಯಗಳಿದ್ದಾವೆ, ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯುವ ಸಮೂಹವನ್ನು ಇದರಲ್ಲಿ ಯಾವ ರೀತಿ ಒಳಗೊಳ್ಳುವಿಕೆ ಮಾಡಿಕೊಳ್ಳಲಾಗಿದೆ ಸರ್? ನೋಡಿ, ಯುವಕರಲ್ಲಿ ಈಗ ಅವರು ಜಾಗೃತರಾಗ್ತಾ ಇದ್ದಾರೆ. ಅರಣ್ಯ ಹಸಿರು ಹೊದಿಕೆ ಕಡಿಮೆ ಆಗೋದ್ರಿಂದ ಏನೇನು ಅನಾಹುತಗಳಾಗಿದ್ದಾವೆ ನಾವು ನೋಡಿದ್ದೀವಲ್ಲ. ಗುಡ್ಡ ಕುಸಿತ ಆಗಿದೆ, ಜಾಗತಿಕ ತಾಪಮಾನ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತದೆ, ಸುನಾಮಿ ಬರ್ತದೆ. ಇವತ್ತು ಈ ಮಾಲಿನ್ಯದಿಂದ ಅನೇಕ ರೋಗಗಳು ಬರ್ತವೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವೆಲ್ಲ ತಡಿಬೇಕಲ್ಲ. ಇವತ್ತು ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು? ಇವತ್ತು ಅದಕ್ಕೆ ಈ ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅಲ್ಲಿ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈಗ ನೋಡಿ, ಉದಾಹರಣೆಗೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೀವಿ. ಪ್ಲಾಸ್ಟಿಕ್ ಏನಿದೆ, ಪ್ಲಾಸ್ಟಿಕ್ ನೀರಲ್ಲಿ ಕರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಹೀಗಾಗಿ ಇದು ಸುಟ್ಟಾಕ್ಬಿಟ್ರೆ ವಿಷ ಬರ್ತದೆ ಹೊರಗಡೆ. ಆ ವಿಷಕಾರಿ ಇವತ್ತು ಏನು ಗಾಳಿ ಸೇವನೆ ಮಾಡೋದ್ರಿಂದ ಅನೇಕ ರೋಗಗಳು ಬರ್ತವೆ. ಹೀಗಾಗಿ ಇದೆಲ್ಲ ಆಗಬಾರ್ದು ಅಂತ ಹೇಳಿದರೆ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ, ಉಪಯೋಗ ಮಾಡೋದಿಲ್ಲ. ಇವತ್ತು ಬಟ್ಟೆ ಒಂದು ನಾವು ಏನು ಚೀಲ ಉಪಯೋಗ ಮಾಡ್ತೀವಿ ಅನ್ನೋಂಥ ಸಂಕಲ್ಪ ಮಾಡುವಂಥದ್ದು ಅವಶ್ಯಕತೆ ಇದೆ. ಈಗ ಮುಂದೆ ಉದಾಹರಣೆಗೆ ನಮ್ಮಲ್ಲಿ ದೀಪಾವಳಿ ಬರುತ್ತೆ, ಪಟಾಕಿ ಹಾರಿಸ್ತೀವಿ. ಈ ಪಟಾಕಿಯಿಂದ ಏನೇನು ಅನಾಹುತ ಆಗ್ತದೆ ನೋಡಿದ್ದೀವಲ್ಲ. ಇವತ್ತು ಯಾವ ರೀತಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಹಸಿರು ಪಟಾಕಿ ಹಾರಿಸಬಾರ್ದು. ಪಟಾಕಿ ಒಂದು ವೇಳೆ ಹಾರಿಸಲೇಬೇಕು ಅಂದರೆ ಹಸಿರು ಪಟಾಕಿ ಹಾರಿಸಬೇಕು ಅನ್ನೋಂಥದ್ದು ಸಂಕಲ್ಪ ಮಾಡಬೇಕು. ಇವೆಲ್ಲ ವಿಷಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ವಿದ್ಯಾರ್ಥಿನಿಯರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಸಪ್ರಶ್ನೆ, ವಿವಿಧ ಸ್ಪರ್ಧೆಗಳು ಏರ್ಪಾಡು ಮಾಡಿದ್ದೇವೆ, ಅದರಲ್ಲಿ ಬಹುಮಾನ ಕೊಡ್ತೀವಿ. ಈ ಎಲ್ಲ ರೀತಿಯಿಂದಲೂ ಇವತ್ತು ಪ್ರಕೃತಿ ಪರಿಸರ ಉಳಿಸುವಂಥದ್ದಕ್ಕೆ ನಾವು ಸಂಕಲ್ಪ ಅಂದರೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಪರಿಸರ ಸಂರಕ್ಷಣೆಗಾಗಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ ಕನ್ನಡ, ಬೆಂಗಳೂರು. ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕಾಲ್ನಡಿಗೆ ಹೆಜ್ಜೆ ಆಗ್ತಾ ಇದ್ದೀರಿ, ಏನಕ್ಕೆ ಸರ್ ಈ ಹೆಜ್ಜೆ? ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಈ ಪ್ರಕೃತಿ ವಿಕೋಪದಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ನಮ್ಮ ರಾಜ್ಯದಲ್ಲಿ ಮೊನ್ನೆ ಪ್ರವಾಹ ಬಂದು 10 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವೈಮಾನಿಕ ಸಮೀಕ್ಷೆಗೆ ಹೋಗಿದ್ದೆ ನಾನು. ಯಾಕೆ ಆಗ್ತಾ ಇದೆ? ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆ, ವನ್ಯಜೀವಿಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ, ಅನೇಕ ಸಲ ಅಸಹಜ ಸಾವುಗಳಾಗ್ತದೆ. ಇವತ್ತು ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯಮಯ ತಾಣವಾದಂಥ ಪಶ್ಚಿಮ ಘಟ್ಟ, ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತು ಮುಂದಿನ ಪೀಳಿಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ, ನಾವೆಲ್ಲ ಸಮಾಧಾನವಾಗಿ ಬದುಕಬೇಕು ಅಂತ ಹೇಳಿದರೆ ಪರಿಸರ, ಪ್ರಕೃತಿ, ಅರಣ್ಯ ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 71ನೇ ವನ್ಯಜೀವಿ ಸಪ್ತಾಹಕ್ಕೆ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ವಾರದವರೆಗೆ ಅನೇಕ ಕಾರ್ಯಕ್ರಮಗಳು ಮಾಡ್ತೇವೆ. ಏನು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಚಿಣ್ಣರ ವನದರ್ಶನ, ಈ ಚಿಣ್ಣರ ವನದರ್ಶನದ ಮುಖಾಂತರ ನಾವು ಮಕ್ಕಳಲ್ಲಿ ಇವತ್ತೇನು ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಎಷ್ಟು ಪ್ರಭೇದಗಳಿದ್ದಾವೆ, ಸಸ್ಯಗಳಿದ್ದಾವೆ, ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯುವ ಸಮೂಹವನ್ನು ಇದರಲ್ಲಿ ಯಾವ ರೀತಿ ಒಳಗೊಳ್ಳುವಿಕೆ ಮಾಡಿಕೊಳ್ಳಲಾಗಿದೆ ಸರ್? ನೋಡಿ, ಯುವಕರಲ್ಲಿ ಈಗ ಅವರು ಜಾಗೃತರಾಗ್ತಾ ಇದ್ದಾರೆ. ಅರಣ್ಯ ಹಸಿರು ಹೊದಿಕೆ ಕಡಿಮೆ ಆಗೋದ್ರಿಂದ ಏನೇನು ಅನಾಹುತಗಳಾಗಿದ್ದಾವೆ ನಾವು ನೋಡಿದ್ದೀವಲ್ಲ. ಗುಡ್ಡ ಕುಸಿತ ಆಗಿದೆ, ಜಾಗತಿಕ ತಾಪಮಾನ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತದೆ, ಸುನಾಮಿ ಬರ್ತದೆ. ಇವತ್ತು ಈ ಮಾಲಿನ್ಯದಿಂದ ಅನೇಕ ರೋಗಗಳು ಬರ್ತವೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವೆಲ್ಲ ತಡಿಬೇಕಲ್ಲ. ಇವತ್ತು ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು? ಇವತ್ತು ಅದಕ್ಕೆ ಈ ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅಲ್ಲಿ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಈಗ ನೋಡಿ, ಉದಾಹರಣೆಗೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೀವಿ. ಪ್ಲಾಸ್ಟಿಕ್ ಏನಿದೆ, ಪ್ಲಾಸ್ಟಿಕ್ ನೀರಲ್ಲಿ ಕರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ.
ಹೀಗಾಗಿ ಇದು ಸುಟ್ಟಾಕ್ಬಿಟ್ರೆ ವಿಷ ಬರ್ತದೆ ಹೊರಗಡೆ. ಆ ವಿಷಕಾರಿ ಇವತ್ತು ಏನು ಗಾಳಿ ಸೇವನೆ ಮಾಡೋದ್ರಿಂದ ಅನೇಕ ರೋಗಗಳು ಬರ್ತವೆ. ಹೀಗಾಗಿ ಇದೆಲ್ಲ ಆಗಬಾರ್ದು ಅಂತ ಹೇಳಿದರೆ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ, ಉಪಯೋಗ ಮಾಡೋದಿಲ್ಲ. ಇವತ್ತು ಬಟ್ಟೆ ಒಂದು ನಾವು ಏನು ಚೀಲ ಉಪಯೋಗ ಮಾಡ್ತೀವಿ ಅನ್ನೋಂಥ ಸಂಕಲ್ಪ ಮಾಡುವಂಥದ್ದು ಅವಶ್ಯಕತೆ ಇದೆ. ಈಗ ಮುಂದೆ ಉದಾಹರಣೆಗೆ ನಮ್ಮಲ್ಲಿ ದೀಪಾವಳಿ ಬರುತ್ತೆ, ಪಟಾಕಿ ಹಾರಿಸ್ತೀವಿ. ಈ ಪಟಾಕಿಯಿಂದ ಏನೇನು ಅನಾಹುತ ಆಗ್ತದೆ ನೋಡಿದ್ದೀವಲ್ಲ. ಇವತ್ತು ಯಾವ ರೀತಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಹಸಿರು ಪಟಾಕಿ ಹಾರಿಸಬಾರ್ದು. ಪಟಾಕಿ ಒಂದು ವೇಳೆ ಹಾರಿಸಲೇಬೇಕು ಅಂದರೆ ಹಸಿರು ಪಟಾಕಿ ಹಾರಿಸಬೇಕು ಅನ್ನೋಂಥದ್ದು ಸಂಕಲ್ಪ ಮಾಡಬೇಕು. ಇವೆಲ್ಲ ವಿಷಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ವಿದ್ಯಾರ್ಥಿನಿಯರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಸಪ್ರಶ್ನೆ, ವಿವಿಧ ಸ್ಪರ್ಧೆಗಳು ಏರ್ಪಾಡು ಮಾಡಿದ್ದೇವೆ, ಅದರಲ್ಲಿ ಬಹುಮಾನ ಕೊಡ್ತೀವಿ. ಈ ಎಲ್ಲ ರೀತಿಯಿಂದಲೂ ಇವತ್ತು ಪ್ರಕೃತಿ ಪರಿಸರ ಉಳಿಸುವಂಥದ್ದಕ್ಕೆ ನಾವು ಸಂಕಲ್ಪ ಅಂದರೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಪರಿಸರ ಸಂರಕ್ಷಣೆಗಾಗಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ ಧಾರ ಕನ್ನಡ ಬೆಂಗಳೂರು.